ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಮರ್ಲಿಲೀಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಅಮರ್ಲಿಲೀಸ್ ಗಿಡದಲ್ಲಿ ಡಿಸೆಂಬರಿಂದ ಜೂನ್ವರೆಗೆ ಹೂ ಬರುತ್ತೆ. ಹಾಗಾಗಿ ನೀವು ಡಿಸೆಂಬರಿಂದ ಜೂನ್ವರೆಗೆ ಯಾವಾಗ ಬೇಕಾದರೂ ಈ ಬಲ್ಬ್ಸ್ನ ನೆಡಬಹುದು. ಈ ಅಮರ್ಲಿಲೀಸ್ ಬಲ್ಬ್ಸ್ನ ನೀವು ಲಾಸ್ಟ್ ಸೀಸನಲ್ಲಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಇವಾಗಲೂ ಕೂಡ ನೀವು ನೆಟ್ಕೋಬಹುದು. ಈ ಬಲ್ಬ್ಗಳನ್ನ ನೆಟ್ಟು 1.5 ತಿಂಗಳಿಂದ 2 ತಿಂಗಳಷ್ಟರೊಳಗೆ ಹೂ ಬರುತ್ತೆ. ಒಂದೊಂದು ವೆರೈಟಿಯಲ್ಲಿ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು. ಕೆಲವು ವೆರೈಟಿಯಲ್ಲಿ ಸ್ವಲ್ಪ ಬೇಗ ಹೂ ಬರುತ್ತೆ, ಇನ್ನು ಕೆಲವು ವೆರೈಟಿಯಲ್ಲಿ ಸ್ವಲ್ಪ ಟೈಮ್ ತಗೋಬಹುದು. ನಾನಿಲ್ಲಿ ಮಣ್ಣಲ್ಲಿ ನೆಡೋದನ್ನು ತೋರಿಸ್ತಾ ಇದ್ದೀನಿ. ಈ ಬಲ್ಬ್ ಎಷ್ಟುದ್ದ ಇರುತ್ತೆ ಅಷ್ಟುದ್ದ ಮಾತ್ರ ಗುಂಡಿ ಮಾಡ್ಕೋಬೇಕು. ನೀವು ಪಾಟಲ್ಲಿ ನೆಡೋದಿದ್ರು ಅಷ್ಟೇ, ತುಂಬ ಆಳಕ್ಕೆ ನೆಡಬಾರ್ದು. ತುಂಬ ಆಳಕ್ಕೆ ನೆಟ್ಟರೆ ಅದರಲ್ಲಿ ಗಿಡ ಬೆಳೆಯೋದೇ ಇಲ್ಲ. ಈ ಬಲ್ಬ್ ಪೂರ್ತಿ ಕವರ್ ಆಗೋವ್ರಿಗೆ ಮಣ್ಣನ್ನು ಮುಚ್ಚಬಾರ್ದು. ಮೇಲ್ಗಡೆ ಚೂಪ ಕಾಣಿಸ್ತಾ ಇದ್ದಿಲ್ಲ, ಅದು ಮಣ್ಣಿಂದ ಹೊರಗಡೆ ಇರಬೇಕು. ಅದರಿಂದ ಕೆಳಗೆ ಮಾತ್ರ ಮಣ್ಣನ್ನು ಕವರ್ ಮಾಡಬೇಕು. ಪಾಟಲ್ಲಿ ಅಮರ್ಲಿಲೀಸ್ನ ಬೆಳೆಯೋರು ಇದೇ ಮೆಥಡ್ನ ಫಾಲೋ ಮಾಡಬೇಕು. ಒಳ್ಳೆ ಪಾಟ್ ಮಿಕ್ಸ್ಚರ್ ತೊಗೋಬೇಕು. ನೀರು ಪಾಟಲ್ಲಿ ನಿಲ್ಲಬಾರ್ದು. ನೀರು ಸರಾಗವಾಗಿ ಹೋಗುವಂಥ ಪಾಟ್ ಮಿಕ್ಸ್ಚರ್ ತೊಗೋಬೇಕು. ಕಾಂಪೋಸ್ಟ್, ಕೋಕೋಪೀಟ್ ಮತ್ತು ಮಣ್ಣು ಈ ಮೂರನ್ನು ಈಕ್ವಲ್ ಆಗಿ ಕೂಡ ತೊಗೋಬಹುದು. ಬಲ್ಬ್ಸ್ ನೆಟ್ಟ ಮೇಲೆ 1 ವಾರ ಆ ಪಾಟನ್ನ ನೆರಳಲ್ಲಿಡಬೇಕು. ಆಮೇಲೆ ಇಡೀ ದಿನ ಬಿಸಿಲು ಬೀಳೋ ಕಡೆನೇ ಇಡಬೇಕು. ಡೈರೆಕ್ಟ್ ಸನ್ಲೈಟ್ 6ರಿಂದ 7 ಗಂಟೆನಾದರೂ ಬೀಳೋ ಕಡೆನೇ ಇಡಬೇಕು. ಇದರಲ್ಲಿ ಎಲೆಗಳು ಬರೋ ತನಕ ಯಾವುದೇ ಫರ್ಟಿಲೈಸರ್ ಹಾಕೋ ಹಾಗಿಲ್ಲ. ಎಲೆಗಳು ಸ್ವಲ್ಪ ಎತ್ತರ ಬಂದಮೇಲೆ ನೀವು ಯಾವುದೇ ಫರ್ಟಿಲೈಸರ್ನ ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ಬೋದು. ಕೆಮಿಕಲ್ ಫರ್ಟಿಲೈಸರ್ ಹಾಕೋದಾದರೆ ನೀವು DAPನ ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ಬಹುದು. ಇದಕ್ಕೆ ನೀರು ಜಾಸ್ತಿ ಹಾಕೋ ಹಾಗಿಲ್ಲ. ವಾರಕ್ಕೆ 2 ಸಲ ಅಥವಾ 3 ಸಲ ಮಾತ್ರ ಹಾಕಬೇಕು. ಮಣ್ಣು ಯಾವಾಗಲೂ ವೆಟ್ಟಿರಬಾರ್ದು. ಈ ರೀತಿ ಡ್ರೈ ಆಗಿರಬೇಕು. ಮಣ್ಣು ಪೂರ್ತಿ ಡ್ರೈ ಆದಮೇಲೆ ನೀರು ಹಾಕಬೇಕು. ಮಣ್ಣಲ್ಲಿ ತೇವಾಂಶ ಇದ್ದರೆ ನೀರು ಹಾಕಬಾರ್ದು. ಈ ಅಮರ್ಲಿಲೀಸಲ್ಲಿ ಬಲ್ಬ್ಸ್ ಒಳಗೇ ನೀರನ್ನು ನ್ಯಾಚುರಲ್ ಆಗಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ನೀರು ಮಾತ್ರ ಅಲ್ಲ, ಗಿಡಕ್ಕೆ ಬೇಕಾಗಿರೋವಂಥ ಪೋಷಕಾಂಶಗಳನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಹಾಗಾಗಿ ನೀರು ಜಾಸ್ತಿ ಆದರೆ ಈ ಬಲ್ಬ್ಸ್ ಕೊಳ್ತೋಗುತ್ತೆ, ಆಮೇಲೆ ಗಿಡ ಕೂಡ ಕೊಳ್ತೋಗುತ್ತೆ. ಬಲ್ಬ್ಸ್ ನೆಟ್ಟು 1.5ರಿಂದ 2 ತಿಂಗಳಷ್ಟರೊಳಗೆ ಈ ರೀತಿ ಪೈಪ್ ರೀತಿ ಬರುತ್ತೆ. ಅಮರ್ಲಿಲೀಸಲ್ಲಿ ಈ ರೀತಿ ಪೈಪ್ ರೀತಿಯಲ್ಲೇ ಹೂ ಬರೋದು. ಇದನ್ನು ಸ್ಟಾಕ್ಸ್ ಅಂತ ಹೇಳ್ತಾರೆ. ಬಲ್ಬ್ಸ್ ತುಂಬ ದೊಡ್ಡದಾಗಿದ್ದರೆ ಒಂದೇ ಸಲಕ್ಕೆ ಈ ರೀತಿ 2-3 ಸ್ಟಾಕ್ಸ್ ಬರುತ್ತೆ. ಒಂದೊಂದು ಸಲ ಒಂದಾದ್ಮೇಲೆ ಒಂದು ಬರುತ್ತೆ. ಒಂದೊಂದು ಸಲ ಒಂದೇ ಸಲಕ್ಕೆ ಎಲ್ಲ ಸ್ಟಾಕ್ಸು ಒಟ್ಟಿಗೆ ಬರುತ್ತೆ. ಒಂದು ಸ್ಟಾಕ್ಸಲ್ಲಿ ಈ ರೀತಿ 4 ಹೂಗಳು ಬಿಡುತ್ತೆ. ಒಂದೊಂದು ಸಲ 4 ಹೂವು ಒಟ್ಟಿಗೆ ಅರಳುತ್ತೆ. ಒಂದೊಂದು ಸಲ ಒಂದಾದ್ಮೇಲೆ ಒಂದು ಅರಳುತ್ತೆ. ಈ ಹೂ ಪೂರ್ತಿ ಒಣಗೋದ್ಮೇಲೆ ಆ ಸ್ಟಾಕ್ಸ್ನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಇದನ್ನು ಹಾಗೆ ಬಿಟ್ಟರೆ ಇದರಲ್ಲಿ ಬೀಜಗಳಾಗುತ್ತೆ. ಆದರೆ ನಾನು ಯಾವತ್ತೂ ಆ ಬೀಜಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿಲ್ಲ. ಇದರಲ್ಲಿ ಮಣ್ಣೊಳಗೇ ಬಲ್ಬ್ಸ್ ಮಲ್ಟಿಪಲ್ ಆಗ್ತಾ ಇರುತ್ತೆ. ಅದರಿಂದ ಬೆಳೆಯೋದೇ ತುಂಬ ಈಸಿ ಮೆಥಡ್. ಈ ಅಮರ್ಲಿಲೀಸಲ್ಲಿ ಎಲ್ಲ ಗಿಡಗಳಲ್ಲೂ ಹೂ ಬಂದು ಹೋದ್ಮೇಲೆ ತಕ್ಷಣ ನೀವು ಆ ಎಲೆಗಳನ್ನ ಕಟ್ ಮಾಡಬಾರ್ದು. ಎಲೆಗಳನ್ನು ಅದರಷ್ಟಕ್ಕದು ಒಣಗೋಕ್ಕೆ ಬಿಡಬೇಕು. ಎಲೆಗಳು ಸೂರ್ಯನ ಬೆಳಕಿಂದ ಎನರ್ಜಿನ ತಗೊಂಡು ಬಲ್ಬ್ಸ್ ಕೊಡುತ್ತೆ. ಆಮೇಲೆ ಎಲೆಗಳು ನಿಧಾನವಾಗಿ ಒಣಗ್ತಾ ಬರುತ್ತೆ. ಎಲೆಗಳು ಚೆನ್ನಾಗಿ ಒಣಗಿದ ಮೇಲೆ ನೀವು ಕಟ್ ಮಾಡಿಬಿಟ್ಟು ತೆಗಿಬಹುದು. ಮಳೆಗಾಲದಲ್ಲಿ ಈ ಬಲ್ಬ್ಸ್ನ ಮಣ್ಣೊಳಗೆ ಬಿಡಬೇಕು. ಪಾಟಲ್ಲಿ ಹಾಕಿರೋರು ಅಷ್ಟೇ. ಮಳೆಗಾಲ ಮುಗಿದ ಮೇಲೆ ಅಕ್ಟೋಬರಲ್ಲಿ ನೀವು ಮಣ್ಣಿಂದ ಹೊರಗಡೆ ತೆಗಿಬೋದು. ಅಲ್ಲಿ ತನಕ ಇದು ಹಾಗೆ ಇರಬೇಕು. ಮಳೆಗಾಲದಲ್ಲಿ ಇದು ಮಣ್ಣೊಳಗೇ ಮಲ್ಟಿಪಲ್ ಆಗ್ತಾ ಇರುತ್ತೆ. ಪಾಟಲ್ಲಿ ಅಮರ್ಲಿಲೀಸ್ನ ಬೆಳೆದಿರೋರು ಆ ಬಲ್ಬ್ಸ್ನ ಮಣ್ಣೊಳಗೆ ಹಾಗೆ ಬಿಡ್ಬೋದು, ಅಥವಾ ನೀವು ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನ್ಯೂಸ್ ಪೇಪರಲ್ಲಿ ಸುತ್ತಬಿಟ್ಟು ಮನೆ ಒಳಗೆ ಇಟ್ಕೋಬೋದು. ಪಾಟ್ ನಿಮಗೆ ಬೇರೆ ಗಿಡಗಳಿಗೆ ಯೂಸ್ ಆಗಲ್ಲ ಅಂದರೆ ಅದೇ ಪಾಟಲ್ಲಿ ಹಾಗೆ ಬಿಡಬೇಕು. ಆದರೆ ಅಕ್ಟೋಬರಿಂದ ಡಿಸೆಂಬರ್ವರೆಗೆ ಅದಕ್ಕೆ ನೀರು ಹಾಕಬಾರ್ದು. ಆ ಟೈಮಲ್ಲಿ ಈ ಅಮರ್ಲಿಲೀಸ್ಗೆ ಡಾರ್ಮೆನ್ಸಿ ಪೀರಿಯಡ್ ಅಂತ ಇರುತ್ತೆ. ಆ ಟೈಮಲ್ಲಿ ಇದು ರೆಸ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನೀರು ಹಾಕ್ತಾನೆ ಹಾಗೆ ಬಿಡಬೇಕು. ಡಿಸೆಂಬರಿಂದ ನೀರು ಹಾಕೋಕ್ಕೆ ಶುರು ಮಾಡಬೇಕು. ಡಾರ್ಮೆನ್ಸಿ ಪೀರಿಯಡಲ್ಲೂ ನೀರು ಹಾಕ್ತಾ ಇದ್ದರೆ ನೆಕ್ಸ್ಟ್ ಸೀಸನಲ್ಲಿ ಆ ಗಿಡದಲ್ಲಿ ಹೂ ಬರಲ್ಲ. ಮಣ್ಣಿಂದ ಹೊರಗಡೆ ತೆಗೆದಿಟ್ಟಿರೋರು ನೀವು ಡಿಸೆಂಬರಲ್ಲಿ ಹೊಸದಾಗಿ ನೆಡಬಹುದು. ಪಾಟ್ ಒಳಗೆ ಅಥವಾ ಮಣ್ಣೊಳಗೆ ಬಲ್ಬ್ಸ್ನ ಬಿಟ್ಟಿರೋರು ವರ್ಷ ಪೂರ್ತಿ ನೀವು ಈ ಗಿಡಕ್ಕೆ ನೀರು ಹಾಕ್ತಾ ಇದ್ದರೆ ಆ ಗಿಡ ಚೆನ್ನಾಗಿ ಬರುತ್ತೆ, ಅದರಲ್ಲಿ ಹೂ ಬರಲ್ಲ. ಅಮರ್ಲಿಲೀಸ್ ಗಿಡ ಬೆಳೆಸೋರು ಸೀಸನಲ್ಲಿ ಹೂ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಇದೊಂದು ವಿಷಯನ ನೆನ್ಪಿಟ್ಕೊಂಡಿರಬೇಕು. ಅದು ಬಿಟ್ಟರೆ ಇದಕ್ಕೆ ಬೇರೆ ಯಾವುದೇ ಜಾಸ್ತಿ ಕೇರ್ ಮಾಡೋ ಹಾಗಿಲ್ಲ. ಜಾಸ್ತಿ ನೀರು ಮತ್ತು ಫರ್ಟಿಲೈಸರ್ ಇಲ್ದೇ ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.